ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ಒಂದು ಹೊಸ ರೀತಿಯಾದ ವಿಡಿಯೋ ನಿಮಗೋಸ್ಕರ ಮಾಡಿದ್ದೀನಿ. ಏನಂದ್ರೆ ನಾನು ಇವತ್ತು ಪರ್ಲ್ ಯೂಸ್ ಮಾಡಿ ಹೇಗೆ ಹಾರವನ್ನ ಮಾಡಬಹುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ನಾನು ಈ ಸೈಜಿನ ಪರ್ಲ್ ಅನ್ನ ತಗೊಂಡಿದ್ದೀನಿ. ಅಂದ್ರೆ ತುಂಬಾ ದೊಡ್ಡದು ಅಲ್ಲ, ತುಂಬಾ ಸಣ್ಣದು ಅಲ್ಲ, ಆ ರೀತಿ ಪರ್ಲ್ ಅನ್ನ ತಗೊಂಡಿದ್ದೀನಿ. ಆಮೇಲೆ ತಿಲಕ ಶೇಪಿನ ಕುಂದನ್ ಅನ್ನ ತಗೊಂಡಿದ್ದೀನಿ. ರೌಂಡ್ ಶೇಪ್ ಕುಂದನ್ ಅನ್ನ ತಗೊಂಡಿದ್ದೀನಿ. ಹಾಫ್ ಪರ್ಲ್ ಅನ್ನ ತಗೊಂಡಿದ್ದೀನಿ. ಮತ್ತೆ ಸ್ಟೋನ್ ಚೈನ್, ಬಾಲ್ ಚೈನ್, ಗ್ರೀನ್, ಬ್ಲೂ ಮತ್ತೆ ರೆಡ್ ಇಷ್ಟು ಕಲರು ಬಾಲ್ ಚೈನ್ ಅನ್ನ ತಗೊಂಡಿದ್ದೀನಿ. ಕಟರ್ ತಗೊಂಡಿದ್ದೀನಿ. ದಾರವನ್ನ ಎಲ್ಲರೂ ಯಾವುದು ದಾರವನ್ನ ಹಾಕ್ತೀರಾ ಅಂತ ಕೇಳಿದ್ರಲ್ಲ, ಈ ದಾರ ನೋಡಿ ಹೀಗಿರುತ್ತೆ. ಇದಕ್ಕೆ ನೀವು ಅಂಗಡಿಗೆ ಹೋಗಿ ಫೈಲ್ ಕಟ್ಟೋ ದಾರ ಅಂತ, ಇದು ಜಾಸ್ತಿ ಫೈಲ್ ಅನ್ನ ಹೊಲಿಯೋಕೆ ಯೂಸ್ ಮಾಡ್ತಾರೆ. ಮತ್ತೆ ಚೀಲವನ್ನ ಹೊಲಿಯೋಕೆ ಕೂಡ ಈ ದಾರವನ್ನ ಯೂಸ್ ಮಾಡ್ತಾರೆ. ಹಾಗೆ ಅಂತಾನೆ ಕೇಳಿ, ನಂಗೆ ಪರ್ಟಿಕ್ಯುಲರ್ ಆಗಿ ಇದರ ನೇಮ್ ಗೊತ್ತಿಲ್ಲ. ಮತ್ತೆ ಇದು ಗೋಲ್ಡನ್ ಶೀಟ್ ನೋಡಿ, ಒಂದ್ ಕಡೆ ವೈಟ್ ಇರುತ್ತೆ, ಒಂದ್ ಕಡೆ ಗೋಲ್ಡ್ ಇರುತ್ತೆ. ಇದರಲ್ಲೇ ಕಲರ್ಸ್ ಎಲ್ಲ ಸಿಗುತ್ತೆ. ನಾನು ಇಲ್ಲಿ ಗೋಲ್ಡನ್ ಶೀಟ್ ತಗೊಂಡಿದ್ದೀನಿ. ಇದಕ್ಕೆ ಗೋಟಾ ಶೀಟ್ ಅಂತ ಕರೀತಾರೆ. ಮತ್ತೆ ಇಲ್ಲಿ ನಾರ್ಮಲ್ ಕಾರ್ಡ್ ಬೋರ್ಡ್ ಅನ್ನ ತಗೊಂಡಿದ್ದೀನಿ. ನೀವು ಇಲ್ಲಿ ಮದುವೆ ಕಾರ್ಡ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನಾನೀಗ ಹಾರ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಪೆಂಡೆಂಟು ಮತ್ತೆ ಮಧ್ಯಕ್ಕೆ ಹಾಕೋಕೆ ಯಾವ್ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ನಾನಿಲ್ಲಿ ಗ್ಲೂ ಅನ್ನ ತಗೊಂಡಿದ್ದೀನಿ. ನೀವಿಲ್ಲಿ ಫೆವಿಕಾಲ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ನಾರ್ಮಲ್ ಫ್ಯಾಬ್ರಿಕ್ ಗ್ಲೂನೇ ತಗೊಂಡಿದ್ದೀನಿ. ಈಗ ಹೇಗ್ ಮಾಡೋದು ಅಂತ ನೋಡೋಣ. ಒಂದಷ್ಟು ಗ್ಯಾಪ್ ಬಿಟ್ಟು ಒಂದಷ್ಟು ಗಮ್ ಹಚ್ಕೊಳ್ಳಿ. ನಾನಿಲ್ಲಿ ತಿಲಕದ ಶೇಪಿನ ಗೋಲ್ಡನ್ ಕುಂದನ್ ಅನ್ನ ಅಣಿಸ್ತಾ ಇದ್ದೀನಿ. ಅದ್ರ ಸುತ್ತ ನಾನಿಲ್ಲಿ ಎಲ್ಲ ಸೈಜನ್ನ, ಅಂದ್ರೆ ಅದ್ರ ಸುತ್ತ ಬರೋ ಹಾಗೆ ನೋಡ್ಕೊಂಡು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನಿಮ್ಗೆ ಅಣಿಸೋದನ್ನ ತೋರಿಸ್ತೀನಿ. ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಆಮೇಲೆ ಸ್ಟೋನ್ ಚೈನ್ ಅನ್ನ ಅಣಿಸೋಣ. ಅದೇ ತಿಲಕದ ಶೇಪ್ ಅಲ್ಲೇ ಕೂಡ ನಾವು ಇದನ್ನ ಅಣಿಸ್ಕೊಂತ ಹೋಗ್ಬೇಕು. ನಾವಿಲ್ಲಿ ಎರಡು ತರ ಕುಂದನನ್ನ ತಗೊಂಡಿದೀವಿ. ಒಂದು ರೌಂಡ್ ಮತ್ತೆ ತಿಲಕ ಶೇಪಿನ ಕುಂದನನ್ನ ತಗೊಂಡಿದ್ದೀನಿ. ಸ್ಟೋನ್ ಚೈನ್ ಅಣಿಸಾದ್ಮೇಲೆ ನಾನಿಲ್ಲಿ ಬ್ಲೂ ಕಲರ್ ಬಾಲ್ ಚೈನ್ ಅನ್ನ ಅಣಿಸ್ತೀನಿ. ಬ್ಲೂ ಆದ್ಮೇಲೆ ರೆಡ್. ನೀವಿಲ್ಲಿ ಕಲರ್ ಕಾಂಬಿನೇಷನ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು. ಮತ್ತೆ ಗೋಲ್ಡನ್ ಚೈನ್ ಅನ್ನ ಅಣಿಸ್ತೀನಿ. ಗಮ್ ಒಂದು ಸ್ವಲ್ಪ ಜಾಸ್ತಿ ಹಚ್ಚಿ, ಯಾಕಂದ್ರೆ ನಾವು ಇದನ್ನ ಹಾರ ಎತ್ತಿ ಹಿಡಿದ್ಮೇಲೆ ಈ ಯಾವುದೇ ಅಣಿಸಿರೋದು ಕೂಡ ಕಿತ್ಕೊಂಡ್ ಬರಬಾರ್ದು.
ನಾನಿಲ್ಲೀಗ ಸ್ಟೋನ್ ಚೈನನ್ನು ಅನಿಸ್ತೀನಿ. ಜಾಸ್ತಿ ಟೈಮ್ ತಗೋಬೋದು, ಅದೇ ಗಮ್ ಜಾಸ್ತಿ ಹಚ್ಚೋದ್ರಿಂದ ನಮಗೆ ಮಾಡೋದು ಕೂಡ ನೀಟಾಗಿ ಬರುತ್ತೆ. ಹಾಗೆ ಈ ಗಮ್ ಏನು ಕಾಣಿಸೋದಿಲ್ಲ, ಡ್ರೈ ಆದಮೇಲೆ ಫುಲ್ ವೈಟ್ ಆಗಿಬಿಡುತ್ತೆ. ಬಟ್ ಗಮ್ ಜಾಸ್ತಿನ ಅಣಿಸಿಲ್ಲ, ಸ್ವಲ್ಪ ಅಣಿಸ್ಕೊಂತೀವಿ ಅಂತಾದರೆ ನಮಗೆ ಬಿಟ್ಟು ಹೋಗೋ ಸಾಧ್ಯತೆ ಬೇಗ ಇರುತ್ತೆ, ಅಂದರೆ ಹಾಳಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಗಮ್ಮನ್ನು ಸ್ವಲ್ಪ ಜಾಸ್ತಿನೇ ಹಚ್ಚಿ, ಕೆಲವೊಂದು ಗಮ್ಮು ಹಚ್ಚಿದ್ರೆ ಅದು ಟ್ರಾನ್ಸ್ಪರೆಂಟ್ ಆಗೋದಿಲ್ಲ. ಅದು ಯಾವ ಕಲರ್ ಗಮ್ ಹಚ್ಚಿರ್ತೀವೋ ಅದೇ ಕಲರಲ್ಲಿ ಕಲೆ ಆಗ್ಬಿಡುತ್ತೆ. ಆ ರೀತಿ ಗಮ್ಮನ್ನ ತಗೋಬೇಡಿ. ಫ್ಯಾಬ್ರಿಕ್ ಗ್ಲೂನೇ ತಗೊಂಡ್ರೆ ನಿಮಗೆ ಅದು ಟ್ರಾನ್ಸ್ಪರೆಂಟ್ ಆಗತ್ತೆ. ಈಗ ನಾನು ಮತ್ತೆ ಸ್ಟೋನ್ ಚೈನ್ ಅನ್ನ ಅನಿಸ್ತೀನಿ. ಫಸ್ಟ್ ಒಂದಕ್ಕೆ ಮಾಡಿಕೊಂಡು ಎಷ್ಟು ಉದ್ದುದ್ದ ಬೇಕು ಅಂತ ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ನೀವು ಯಾವುದನ್ನ ಹಾಕ್ತಿರೋ ಅದನ್ನ ಕಟ್ ಮಾಡಿ ಇಟ್ಕೊಬಿಡಿ. ನೆಕ್ಸ್ಟ್ ಮಾಡೋಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಗಮ್ ಹಚ್ಕೊಂಡು ಹೀಗೆ ಕಟ್ ಮಾಡೋದು ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಮುಂಚೆನೆ ಅದ್ರ ಅಳತೆಯನ್ನ ನೋಡಿಕೊಂಡು ಕಟ್ ಮಾಡಿ ಇಟ್ಕೊಬಿಟ್ರೆ ಟೈಮ್ ಕೂಡ ಸೇವ್ ಆಗತ್ತೆ, ಮತ್ತೆ ಕೆಲಸನೂ ಬೇಗ ಆಗತ್ತೆ. ಈಗ ನಾವಿಲ್ಲಿ ಹಾಫ್ ಪರ್ಲ್ ಅನ್ನ ತಗೊಂಡಿದೀವಲ್ಲ ಅದನ್ನ ಅನಿಸ್ತಾ ಬರಬೇಕು. ಸುತ್ತನೂ ಕೂಡ ಅನಿಸ್ತಾ ಬರಬೇಕು. ನೋಡಿ, ಈಗ ಪೂರ್ತಿ ಪರ್ಲ್ ಅನ್ನ ಅಣಿಸಿದೀನಿ. ನಾನಿಲ್ಲಿ ತಿಲಕ ಶೇಪದ ಕುಂದನನ್ನ ಹಾಕಿದ್ದೆ. ನಾನಿಲ್ಲಿ ಸೇಮ್ ರೌಂಡ್ ಕುಂದನನ್ನ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಈ ದಾರವನ್ನ ನಮಗೆ ಹಾರ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ, ನಾವು ಎಷ್ಟು ಉದ್ದ ಮಾಡಬೇಕು ಅಂತ ಅನ್ಕೊಂಡಿದೀವೋ ಅಷ್ಟು ಉದ್ದಕ್ಕೆ 3 ದಾರವನ್ನ ಕಟ್ ಮಾಡಿ ಇಟ್ಕೋಬೇಕು. ಸೇಮ್ ಸೈಜ್ ಅಲ್ಲಿ ನಾವು 3 ದಾರವನ್ನ ಕಟ್ ಮಾಡ್ಕೋಬೇಕು. ನಮ್ಗಿದು ಕಟ್ ಮಾಡಬೇಕು. ಈ ಅಣಿಸಿರೋದು ಅದನ್ನ ಸ್ವಲ್ಪ ಡ್ರೈ ಆಗಕ್ಕೆ ಬಿಡೋಣ. ನೋಡಿ, 3 ದಾರವನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ 3 ದಾರವನ್ನ ಸೇರಿಸಿ ಒಂದು ನಾಟ್ ಅನ್ನ ಹಾಕೋಬೇಕು. ಒಂದು ನಾಟ್ ಅನ್ನ ಹಾಕೊಳ್ಳಿ. ಈಗ ಒಂದೊಂದು ದಾರಕ್ಕೂ ಕೂಡ ಮಣಿಯನ್ನ ಪೋಣಿಸ್ತಾ ಬರಬೇಕು, ಪರ್ಲನ್ನ ಪೋಣಿಸ್ತಾ ಬರಬೇಕು. 3 ಎಳೆಗೂ ಕೂಡ ಮಣಿಯನ್ನ ಪೋಣಿಸ್ಬೇಕು. ಇಲ್ಲಿ ನೋಡಿ, ನಾನು ಆಲ್ರೆಡಿ ಮಣಿಯನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಮಣಿಯನ್ನ ಇಲ್ಲಿ ಪೋಣಿಸಿ ಇಟ್ಕೊಂಡಿದ್ದೀನಿ. ಇಷ್ಟೇ ಪೋಣಿಸಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಇಷ್ಟು ದಾರವನ್ನ ಬಿಟ್ಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡಿ ಏನ್ ಮಾಡೋದು ಅಂತ ನೆಕ್ಸ್ಟ್ ನೋಡೋಣ. ಅದಕ್ಕೂ ಮುಂಚೆ ಈ ಕಾರ್ಡ್ ಬೋರ್ಡ್ ಮೇಲೆ ಈ ಸೈಜನ್ನ ಕಟ್ ಮಾಡ್ಕೊಳ್ಳೋಣ.
ಈ ಶೀಟ್ ಮೇಲೆ ನಾವಿಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ನಮಗೆ ಒಂದೊಂದಕ್ಕೂ ಕೂಡ ಒಂದೊಂದು ಬೇಕಾಗುತ್ತೆ. ಮಾಡಿ ಈ ಸೈಜಿಗೆ ಕಟ್ ಮಾಡಿ ಇಟ್ಕೊಬಿಡೋಣ. ಹೀಗೆ ರೌಂಡ್ ಶೀಟನ್ನು ಕಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ತಿಲಕದ ಶೇಪಿನ ಬೀಡ್ಸ್ ಅನ್ನು ಅಂದ್ರೆ ಪೇಪರ್ನು ಕೂಡ ಕಟ್ ಮಾಡಿ ಇಟ್ಕೋಬೇಕು. ಈಗ ಮುಂದೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇದು ಡ್ರೈ ಆಗಿದೆ. ಇದನ್ನೀಗ ಕಟ್ ಮಾಡ್ಕೊಬಿಡೋಣ. ಚೂರು ಗ್ಯಾಪ್ ಬಿಡದೆ ಹೋದಂಗೆ ಫುಲ್ ಕಟ್ ಮಾಡ್ಕೋಬೇಕು. ಇದು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈಗ ಇವು ಮೂರನ್ನು ಜಾಯಿನ್ ಮಾಡಿ ಪೆಂಡೆಂಟ್ ಮಾಡ್ಕೊಂಬಿಡೋಣ. ಇದಕ್ಕೆ ಗಮ್ ಆಲ್ರೆಡಿ ಹಚ್ಚಿದ್ದೀನಿ. ಈ ಗೋಲ್ಡನ್ ಶೀಟ್ ಮೇಲೆ ಅಂಟಿಸ್ಕೊಳ್ಳಿ. ಪಕ್ಕ ಪಕ್ಕಕ್ಕೆ ಇವೆರಡನ್ನ ಅಂಟಿಸಿ. ಆಮೇಲೆ ಇದನ್ನು ಕೂಡ ಅಂಟಿಸ್ಕೊಳ್ಳಿ. ಇಲ್ಲಿ ಮಧ್ಯಕ್ಕೆ ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಒಂದು ಬೀಡ್ಸ್ ಅನ್ನು ಅಂಟಿಸ್ಕೊಂಬಿಡಿ. ಇಲ್ಲ ಬೇಡ ಗೋಲ್ಡನ್ನೇ ಕಾಣಲಿ ಇಟ್ಕೊತೀನಿ ಅಂದ್ರೆ ಓಕೆ, ಏನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಇಲ್ಲ ಅಂತಂದ್ರೆ ನಿಮಗೆ ಖಾಲಿ ಅನಿಸುತ್ತೆ ಅಂತ ಇದ್ರೆ ಅಲ್ಲೊಂದು ಪರ್ಲನ್ನು ಅಂಟಿಸ್ಕೊಳ್ಳಿ. ಇದು ಸ್ವಲ್ಪ ಡ್ರೈ ಆಗಲಿ, ಆ ಕಡೆ ಇಟ್ಕೊಳ್ಳೋಣ. ದಾರಕ್ಕೆ 40 ಮಣಿಯನ್ನು ನಾನು ಒಂದು ಅಂದಾಜು ಇಟ್ಕೊಂಡು ನನಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು 40 ಮಣಿಯನ್ನು ಒಂದೊಂದು ಎಳೆಗೆ ಸುರ್ಕೊಂಡಿದ್ದೀನಿ. ಈಗ ಎಲ್ಲ ಮೆಟೀರಿಯಲ್ಸು ರೆಡಿ ಮಾಡ್ಕೊಂಡಾಯ್ತು. ಈಗ ಹಾರ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾನಿಲ್ಲಿ 40 ಮಾಡ್ಕೊಂಡಿದ್ದೀನಿ ಅಂದರೆ ನಾನಿಲ್ಲಿ 2 ಇದು ಮತ್ತು 2 ಇದನ್ನು ಮಧ್ಯೆ ಜಾಯಿನ್ ಮಾಡ್ತೀನಿ. ಅದಕ್ಕೋಸ್ಕರ ನಾನಿಲ್ಲಿ 10 ಮಣಿಯನ್ನು ಡಿವೈಡ್ ಮಾಡ್ಕೊತೀನಿ. ಮೂರು ದಾರದಲ್ಲೂ 10 ಮಣಿಯನ್ನು ಡಿವೈಡ್ ಮಾಡ್ಕೋಬೇಕು. ಆಮೇಲೆ ಏನು ನಾವು ರೆಡಿ ಮಾಡ್ಕೊಂಡಿರ್ತೀವೋ ಅದಕ್ಕೆ ಗಮ್ಮನ್ನು ಹಚ್ಚಬೇಕು. ಗಮ್ ಹಚ್ಚಿ ಇದರ ಕೆಳಗಡೆ ಬರೋ ಥರ ಇಡಿ. ಅಂದರೆ ಮಣಿ ಗ್ಯಾಪ್ ಬಿಡದಿರಂಗೆ ನೋಡ್ಕೊಳ್ಳಿ. ಕರೆಕ್ಟಾಗಿ ಮಧ್ಯಕ್ಕೆ ಈ ಕಡೆ ದಾರ ಅಂದರೆ ಕರೆಕ್ಟಾಗಿ ಗ್ಯಾಪ್ ಬರೋ ಥರ ಮಾಡಿ. ಆಮೇಲೆ ನಾವಿಲ್ಲಿ ವೈಟ್ ಕಾರ್ಡ್ಬೋರ್ಡನ್ನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೂ ಕೂಡ ಗಮ್ ಹಚ್ಕೊಳ್ಳಿ. ಗಮ್ ಹಚ್ಚಿ ಅದರ ಮೇಲ್ಗಡೆಯಿಂದ ಇದನ್ನ ಇಡಿ. ಯಾವ ಮಣಿಲೂ ಗ್ಯಾಪ್ ಬಿಡದೆ ಹೋದಂಗೆ ನೋಡ್ಕೊಳ್ಳಿ. ಮತ್ತೆ ಕರೆಕ್ಟಾಗಿ ಮಿಡ್ಲ್ ಪಾಯಿಂಟಿಗೆ ಬರೋ ಥರ ಗಮನ ಹರಿಸಿ. ಈಗ ನೆಕ್ಸ್ಟ್ ಇದು ಒಂದಾಯಿತು. ಈಗ ನೆಕ್ಸ್ಟ್ ಮತ್ತೆ ಒಂದು ಆ ಕಡೆ ದಾರದಲ್ಲಿ 10 ಮಣಿ, ಈ ಕಡೆ ದಾರದಲ್ಲಿ 10 ಮಣಿ ಅಂತ ಡಿವೈಡ್ ಮಾಡ್ಕೊಳ್ಳಿ. ಮಧ್ಯ ದಾರದಲ್ಲಿ 9 ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಈ ಶೇಪಿನ ಒಂದು ಮಣಿಯನ್ನು ಇದನ್ನ ರೆಡಿ ಮಾಡ್ಕೊಂಡಿದೀವಲ್ಲ ಅದಕ್ಕೋಸ್ಕರ ಇಲ್ಲಿ ಶಾರ್ಪ್ ಇದೆಯಲ್ಲ ಅದಕ್ಕೋಸ್ಕರ ನಾವಿಲ್ಲಿ 1 ಮಣಿಯನ್ನು ಕಡಿಮೆ ಮಾಡ್ಕೊತೀವಿ. ಅಂದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈ 1 ಮಣಿಯನ್ನು ಕಡಿಮೆ ಮಾಡ್ಕೋಬೇಕು. ಇದಕ್ಕೆ ಈಗ ಗಮ್ ಹಚ್ಚಬೇಕು.
ಕರೆಕ್ಟ್ ಮಧ್ಯಕ್ಕೆ ಇಟ್ಕೊಳ್ಳಿ. ಈ ದಾರ ಅಂದರೆ ಮಧ್ಯದ ದಾರ ಎಕ್ಸಾಕ್ಟ್ ಆಗಿ ಮಧ್ಯಕ್ಕೆ ಬರಲಿ, ಅಂದರೆ ಇಲ್ಲಾಂದರೆ ಶೇಪು ಸರಿ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಗ್ಯಾಪ್ ನೋಡಿಕೊಂಡು ಅಂಟಿಸಿ, ಇಲ್ಲಾಂದರೆ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಈಗ ಅದ್ರ ಬೇಸನ್ನು ಕಟ್ ಮಾಡ್ಕೊಂಡಿದ್ವಲ್ಲ, ಇದಕ್ಕೂ ಕೂಡ ಗಮ್ ಹಚ್ಚಿ ಅಂಟಿಸ್ಬೇಕು. ಈಗ ನೆಕ್ಸ್ಟು ಮತ್ತೆ 3 ದಾರದಲ್ಲೂ ಕೂಡ 10 ಮಣಿಯನ್ನು ಇದರ ಹತ್ರ ಇಟ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಎಲ್ಲ ಕಡೆ, ಯಾಕೆಂದರೆ ಒಂದು ಕಡೆ ಬಿಟ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಮತ್ತೆ 10 ಬೀಡ್ಸನ್ನು ಇದರ ಹತ್ರನೇ ತಗೊಂಬಂದು ಈ ರೌಂಡನ್ನು ಅಂಟಿಸ್ಬೇಕು. ಇದಕ್ಕೂ ಕೂಡ ಮೇಲ್ಗಡೆಯಿಂದ ಗಮ್ ಹಚ್ಚಿ ಜಾಯಿನ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಗಮ್ಮನ್ನೇ ಹಚ್ಚಿ, ಇಲ್ಲಾಂದರೆ ಬಿಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನೆಕ್ಸ್ಟ್ ಉಳಿದಿರೋದು ಇಷ್ಟು. ನಾವೀಗ ಮಿಡ್ಲಲ್ಲಿ ನಾವು ಎಲ್ಲ ಕಡೆನೂ 40 ಪೋಣಿಸ್ಕೊಂಡಿದ್ವಿ. ಅದಕ್ಕೆ ಮಿಡ್ಲಲ್ಲಿರೋದು ಇಲ್ಲಿ ನಾಟ್ ಹಾಕ್ಕೊಂಡಿರ್ತೀವಲ್ಲ, ನಾಟನ್ನು ಬಿಚ್ಚಿ ಕರೆಕ್ಟಾಗಿ ನೋಡಿಕೊಂಡು ಮಿಡ್ಲ್ ದಾರವನ್ನು ಎತ್ಕೊಂಡು ಅದರಲ್ಲಿ 1 ಮಣಿಯನ್ನು ತೆಕ್ಕೊಂಬಿಡೋಣ. ದಾರವನ್ನು ತೆಕ್ಕೊಂಡಾಯ್ತು. ನಾರ್ಮಲ್ ಆಗಿ ನಾಟ್ ಹಾಕಿಟ್ಕೊಳ್ಳಿ, ಇದೇನು ಅವಶ್ಯಕತೆ ಇರೋದಿಲ್ಲ, ಆದರೂ ನಾಟ್ ಹಾಕಿಟ್ಕೊಳ್ಳಿ. ಮಣಿಯಷ್ಟು ಚೆಲ್ಲೋಗ್ಬಿಟ್ರೆ ಕಷ್ಟ. ಇದು ನಾವು ಪೆಂಡೆಂಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಅಂಟಿಸಿಟ್ಟಿದ್ದೀವಲ್ಲ, ಈಗ ಆರ್ಕೊಂಡಿದೆ. ಇದನ್ನು ಸುತ್ತ ಕಟ್ ಮಾಡ್ಕೊಂಬಿಡೋಣ. ಇದೇ ಶೇಪಲ್ಲಿ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಕಟ್ ಮಾಡ್ಕೊಂಡಾಯ್ತು. ಅದೇ ಶೇಪಿಗೆ ಒಂದು ಕಾರ್ಡ್ಬೋರ್ಡನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು ಸೈಡ್ ಮಾಡಿದ್ದನ್ನು ನಿಮಗೆ ತೋರಿಸಿದೆ. ಇನ್ನೊಂದು ಸೈಡ್ ಮಾಡಿ ಫುಲ್ ಡ್ರೈ ಆಗಿದೆ. ಅದು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ಡ್ರೈ ಆಗಿರೋದು ಕೂಡ ಉಲ್ಟಾ ಪಲ್ಟಾ ಹಾಕ್ಕೊಳ್ಳೋಣ. ಇಲ್ಲಿ ಡಿಸೈನನ್ನು ಕಟ್ ಮಾಡಿಟ್ಟಿರೋದು ಕೂಡ ಉಲ್ಟಾ ಇಟ್ಕೊಳ್ಳೋಣ ಈ ದಾರದ ಕೆಳಗಡೆ. ಈಗ ಈ ರೌಂಡ್ ಇದೆಯಲ್ಲ, ಅದಕ್ಕೆ ನೀಟಾಗಿ ಗಮ್ ಹಚ್ಕೊಳ್ಳಿ. ಕೆಳಗಡೆನೂ ಕೂಡ ಗಮ್ ಹಚ್ಕೊಂಬಿಡಿ, ಪ್ರಾಬ್ಲಮ್ ಏನಿಲ್ಲ ಒಟ್ಟಿಗೆ ಹಚ್ಕೊಂಡ್ರೆ. ಈಗ ಈ ಕಡೆ ದಾರವನ್ನು ತಗೊಂಡು ನೀಟಾಗಿ ಇದಕ್ಕೆ ಅಂಟಿಸ್ಬೇಕು. ಕರೆಕ್ಟಾಗಿ ನೀಟಾಗಿ ಬರೋ ಥರ ನೋಡಿಕೊಂಡು ಅಂಟಿಸ್ಕೊಳ್ಳಿ. ಏನಕ್ಕೆಂದರೆ ಒಂದು ಸರಿ ಡ್ರೈ ಆದಮೇಲೆ ಇದು ಬರೋದಿಲ್ಲ. ಕೊನೆ ಕೀಳ್ತೀನಿ ಅಂದರೆ ತುಂಬ ಕಷ್ಟ ಆಗತ್ತೆ. ಹೀಗೆ ಮಾಡ್ಕೊಳ್ಳಿ. ಈ ದಾರವನ್ನು ಕಟ್ ಮಾಡ್ಕೊಂಬಿಡಿ, ಅಂದರೆ ಹೊರಗಡೆ ಕಾಣದೇ ಇರೋ ಥರ ಕಟ್ ಮಾಡ್ಕೊಂಬಿಡಿ. ಈ ಕಡೆನೂ ಕೂಡ ಅದೇ ರೀತಿಯಾಗಿ ಅಂಟಿಸ್ಕೊಬೇಕು. ಏನೋ ತೆಕ್ಕೊಳ್ಳಿ. ನಾವು ಆ ಕಡೆ ಒಂದೇ ತೆಕ್ಕೊಂಡಿದ್ವಿ, ಅವಾಗ ಈ ಕಡೆನೂ ಕೂಡ ತೆಕ್ಕೊಬಿಡ್ಬೇಕು. ಈ ಕಡೆನೂ ಕರೆಕ್ಟಾಗಿ ನೋಡಿಕೊಂಡು ಎಲ್ಲೂ ವ್ಯತ್ಯಾಸ ಬರದೇ ಇರೋ ಥರ ದಾರವನ್ನು ಅಂಟಿಸಿ
ಈ ರೀತಿ ಎಣಿಸಿ ಇಲ್ಲಿ ದಾರ ತುದಿವರೆಗೆ ಬರದೇ ಇರೋ ಥರ ಕಟ್ ಮಾಡಿಬಿಡಿ. ಹೀಗೆ ಫುಲ್ ಅಂಟಿಸ್ಬಿಡಿ. ಸ್ವಲ್ಪ ಜಾಸ್ತಿನೇ ಗಮ್ ಹಾಕಿದ್ರು ಕೂಡ ಏನು ಪ್ರಾಬ್ಲಮ್ ಏನಿಲ್ಲ. ಏನಕ್ಕೆ ಅಂದರೆ ಇಲ್ಲಿ ಗಟ್ಟಿ ಅಂಟ್ಕೊಬೇಕು. ಎಲ್ಲ ಕಡೆನೂ ಕೂಡ ಜಾಸ್ತಿ ಗಮ್ ಹಾಕ್ಬಿಡಿ. ಇದಕ್ಕೂ ಕೂಡ ಗಮ್ ಹಚ್ಚಿ ಅಂಟಿಸ್ಬಿಡಿ. ಈಗ ಇದಕ್ಕೆ ಗಮ್ ಹಚ್ಚ ಆಗಿದೆ. ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಹಂಚಿಬಿಡ್ಬೇಕು. ಇದ್ರ ಮೇಲೆ ಏನಾದರೂ ಸ್ವಲ್ಪ ಭಾರವನ್ನು ಹೇರಿಡಿ. ಅಂದರೆ ಭಾರ ಇಡಿ, ಬುಕ್ ಏನಾದ್ರು ಒಂದು ಸ್ವಲ್ಪ ಭಾರ ಇಡಿ. ಆವಾಗ ಸ್ವಲ್ಪ ಬೇಗ ಅಂಟ್ಕೊಳ್ಳುತ್ತೆ. ಇದನ್ನ ಫುಲ್ ಡ್ರೈ ಆಗೋಕ್ಕೆ ಬಿಡೋಣ. ಹಾರದ ಕೊನೆಯಲ್ಲಿ ಹಾಕೋಕ್ಕೆ ಈ ರೀತಿಯಾದ ಬ್ಯಾಕ್ ಥ್ರೆಡ್ ಸಿಗುತ್ತೆ. ಇದನ್ನು ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಪೂರ್ತಿ ಆದಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು. ಇಲ್ಲೆಲ್ಲ ಡ್ರೈ ಆಗಿಲ್ಲ. ನೋಡಿ ಪೂರ್ತಿ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.